ನೆಕ್ಸ್ಟ್ ಚಾಪ್ಟರ್ ನೋಡೋಣ, ಕೋಆರ್ಡಿನೇಷನ್ ಕಾಂಪೌಂಡ್. ದಿಸ್ ಈಸ್ ಅಗೇನ್ ಅ ವೆರಿ ಮಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ಇಂಪಾರ್ಟೆಂಟ್ ಟಾಪಿಕ್. ಇದರಲ್ಲಿ ಯಾವುದು ಅಂತ ಅಂದರೆ VBT, ವೇಲೆನ್ಸ್ ಬ್ಯಾಂಡ್ ಥಿಯರಿ. ಇದು ತುಂಬ ಸತಿ ಮಲ್ಟಿಪಲ್ ಟೈಮ್ಸ್ ಕೇಳಿದೆ, ಕಂಪಲ್ಸರಿ ಆ್ಯಂಡ್ ಫಿಕ್ಸ್ಡ್ ಕ್ವೆಶನ್ ಅಂತ ಹೇಳ್ಬೋದು. ಇದರಲ್ಲಿ ಏನು ಕೇಳ್ತಾರೆ, ಒಂದು ನಿಮಗೆ ಕಾಂಪ್ಲೆಕ್ಸ್ ಕೊಟ್ಟಿರ್ತಾರೆ ಆ್ಯಂಡ್ ದೇ ವಿಲ್ ಆಸ್ಕ್ ಯು ಟು ಫೈಂಡ್ ಔಟ್ ದ ಹೈಬ್ರಿಡೈಸೇಷನ್, ಜಿಯೋಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಇದು ಮೂರು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ. ಒಂದು ಸಿಂಪಲ್ ವೇ ಆಫ್ ಫೈಂಡಿಂಗ್ ಔಟ್ ಹೇಳಿರ್ತೀನಿ. ನೀವು ಕಾಂಪ್ಲೆಕ್ಸ್ ನೋಡಿದ ತಕ್ಷಣವೇ ಫಸ್ಟು ಅದರದ್ದು ಕೋಆರ್ಡಿನೇಷನ್ ನಂಬರ್ ಏನಾಗಿದೆ ಅನ್ನೋದು ನೋಡಿ. ಇನ್ ಕೇಸ್ ಕೋಆರ್ಡಿನೇಷನ್ ನಂಬರ್ 6 ಇದೆ ಅಂತ ಅಂದರೆ ನಮಗೆ ಜಿಯೋಮೆಟ್ರಿ ಆಕ್ಟಾಹೆಡ್ರಲ್ಲೇ ಆಗಿರುತ್ತೆ. ಡನ್, ಓಕೆ. ಆದರೆ ಕೋಆರ್ಡಿನೇಷನ್ ನಂಬರ್ 4 ಇದೆ, ಇನ್ ಕೇಸ್ ಇದರಲ್ಲಿದೆಯಲ್ಲ, ಹಾಗಾದರೆ ನಿಮಗೆ 2 ಕೇಸ್ ಆಗಿರ್ಬೋದು. ಒಂದು ಸ್ಕ್ವೇರ್ ಪ್ಲೇನರ್ ಬರ್ಬೋದು, ಇನ್ನೊಂದು ಟೆಟ್ರಾಹೆಡ್ರಲ್ ಜಿಯೋಮೆಟ್ರಿ ಆಗಿರಬಹುದು ಅಂತ. ಆಯಿತು, ಈಗ ಜಿಯೋಮೆಟ್ರಿ ಅರ್ಥ ಆಯಿತು ಮ್ಯಾಮ್. ಹೌ ಡು ವಿ ಫೈಂಡ್ ಔಟ್ ದಿ ಕಾಂಪ್ಲೆಕ್ಸ್? ಯಾವ ಕಾಂಪ್ಲೆಕ್ಸ್ ಅಂತ ಹೇಗೆ ಗೊತ್ತಾಗುತ್ತೆ? ಇನ್ನರ್ ಆರ್ಬಿಟಲ್ಲ, ಔಟರ್ ಆರ್ಬಿಟಲ್ಲ, ಅಥವಾ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಗೆ ಗೊತ್ತಾಗುತ್ತೆ? ಓಕೆ, ಸೊ ನೀವು ಇನ್ನರ್ ಆರ್ಬಿಟಲ್ಲ, ಔಟರ್ ಆರ್ಬಿಟಲ್ಲ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ ಏನು ಲಿಗ್ಯಾಂಡ್ಸ್ ಇದೆ ಅದು ಸ್ಟ್ರಾಂಗ್ ಫೀಲ್ಡಾ ವೀಕ್ ಫೀಲ್ಡಾ ಅನ್ನೋದು ಗೊತ್ತಾಗಿಸ್ಬೇಕು. ಈಗ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಹಾಕಿದರೆ ನಿಮಗೆ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಕೊಡುತ್ತೆ. ವೀಕ್ ಫೀಲ್ಡ್ ಲಿಗ್ಯಾಂಡ್ ಹಾಕಿದರೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಕೊಡುತ್ತೆ. ಓಕೆ, ದಿಸ್ ಈಸ್ ಒನ್ ಥಿಂಗ್. ಆ್ಯಂಡ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ದರೆ ಪೇರಿಂಗ್ ಆಗತ್ತೆ, ಪೇರಿಂಗ್ ಆಫ್ ಎಲೆಕ್ಟ್ರಾನ್. ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ದರೆ ಪೇರಿಂಗ್ ಆಗಲ್ಲ, ನೋ ಪೇರಿಂಗ್ ಕ್ಯಾನ್ ಟೇಕ್ಸ್ ಪ್ಲೇಸ್. ಇಷ್ಟು ನಿಮಗೆ ಗೊತ್ತಿರಬೇಕು. ಪೇರಿಂಗ್ ಆದಾಗ ನಿಮಗೆ ಇನ್ ಕೇಸ್ ಎಲ್ಲ ಪೇಯ್ಡ್ ಎಲೆಕ್ಟ್ರಾನ್ಸ್ ಇದೆ ಅಂತ ಅಂದರೆ ಡಯಾಮ್ಯಾಗ್ನೆಟಿಕ್, ಅನ್ಪೇಯ್ಡ್ ಎಲೆಕ್ಟ್ರಾನ್ ಒಂದಿದ್ರೂ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದೆ ಅಂತ ಬರೀತೀರ. ಓಕೆ, ಒಂದು ಕ್ವೆಶನ್ ನೋಡೋಣ, ಸಾಲ್ವ್ ಮಾಡೋಣ ಹೇಗೆ ಅಂತ. ಓಕೆ, ಎಕ್ಸ್ಪ್ಲೈನ್ ದ ಹೈಬ್ರಿಡೈಸೇಷನ್, ಜಿಯೋಮೆಟ್ರಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದಿಸ್ ಕಾಂಪ್ಲೆಕ್ಸ್ ಆನ್ ದ ಬೇಸಿಸ್ ಆಫ್ ವೇಲೆನ್ಸ್ ಬ್ಯಾಂಡ್ ಥಿಯರಿ ಕೊಟ್ಟಿದ್ದಾರೆ. ಸೊ ನಿಕ್ಕಲ್ ಏನಂತ ಕೊಟ್ಟಿದ್ದಾರೆ? ಅಟಾಮಿಕ್ ನಂಬರ್ ಆಫ್ ನಿಕ್ಕಲ್ ಇಸ್ 26 ಅಂತ ಕೊಟ್ಟಿದ್ದಾರೆ. ಈಗ ನಿಕ್ಕಲ್ದು ಯಾವ ಆಕ್ಸಿಡೇಷನ್ ಸ್ಟೇಟಲ್ಲಿದೆ ಅನ್ನೋದು ನೀವು ಬರೀಬೇಕು. ಫಸ್ಟ್ ಸ್ಟೆಪ್ ಏನು? ನಿಕ್ಕಲ್ ಯಾವ ಆಕ್ಸಿಡೇಷನ್ ಸ್ಟೇಟಲ್ಲಿದೆ? ಸೊ ಸಯನೈಡ್ ಈಸ್ ಅ ನೆಗೆಟಿವ್ ಲಿಗ್ಯಾಂಡ್, ರೈಟ್? ಸೊ CN ಮೇಲೆ ಮೈನಸ್ ಚಾರ್ಜ್ ಆಗಿದ್ರೆ 4- ಆ್ಯಂಡ್ 4- 2 ನಮಗೆ +2 ಕೊಡ್ತಿದೆ. ಸೊ ನಿಕ್ಕಲ್ 2+ ಸ್ಟೇಟಲ್ಲಿ ಇದೆ ಅನ್ನೋದು ಗೊತ್ತಾಯಿತು. ಈಗ ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು ಅಲ್ವಾ? ಸೊ ನಾನೇನು ಬರಿತೀನಿ? ಆರ್ಗಾನ್ 3D8 4s 3D10 4s 0. ಓಕೆ, ಸಾರಿ, ಆ್ಯಕ್ಚುಲಿ 2 ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಿದ್ವಲ್ವಾ? ಸೊ ಇದು 3D10 ಆಗಿರಲ್ಲ, 3D8 ಆಗಿರುತ್ತೆ. ಓಕೆ, ಸೊ ಇದನ್ನು ನೀವು ಆರ್ಬಿಟಲ್ ಪಡೆದ್ಬಿಟ್ಟು ಲೈಕ್ 1 2 3 4 5 ಇದು 3D. 4s ಅಲ್ಲಿ ಎಂಟಿ ಇದೆ, 4s ಅಂತ ಬರೆದಿರ್ತೀನಿ. 4pನೂ ಎಂಟಿ ಆಗಿದೆ, 4p ಹಾಗೆ ಎಂಟಿ ಇದೆ ಅಂತ ಬರೆದಿರ್ತೀನಿ. ಓಕೆ, ದಿಸ್ ಇಸ್ ಫಾರ್ ನಿಕ್ಕಲ್ 2+. ಎಷ್ಟು ಎಲೆಕ್ಟ್ರಾನ್ಸ್? 8 ಎಲೆಕ್ಟ್ರಾನ್ಸ್ ಇದೆ. 1 2 3 4 5 6 7 8. ಸೊ 3D8 ಅಲ್ಲಿದೆ. ನಿಕ್ಕಲ್ 2+ ಅಲ್ಲಿ 3D8 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರೋದ್ರಿಂದ ನಾನು ಬರ್ತಿದ್ದೀನಿ. ಈಗ ನೀವೇನು ನೋಡಬೇಕು? ಸಯನೈಡ್. CN ಏನು? CN ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ, ವೀಕ್ ಫೀಲ್ಡ್ ಲಿಗ್ಯಾಂಡ? CN ಇಸ್ ಅ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಸೊ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ದರೆ ಪೇರಿಂಗ್ ಆಗುತ್ತಾ? ಎಸ್, ಸ್ಟ್ರಾಂಗ್ ಆಗಿದೆ ಅಂತ ಅಂದರೆ ಪೇರಪ್ ಆಗುತ್ತೆ ಅಂತ ಕ್ಯಾಪ್ನ ಇಟ್ಕೊಳ್ಳಿ. ಸೊ ಪೇರಪ್ ಆಗಬೇಕು ಅಂತಂದರೆ ಎಲೆಕ್ಟ್ರಾನ್ಸ್ ಪಾಸಿಬಲ್ ಇದೆಯಾ ಪೇರಪ್ ಆಗೋದು? ಎಸ್. ಸೊ ಈ ಎಲೆಕ್ಟ್ರಾನ್ಸ್ ಇಲ್ಲಿ ಹೋಗ್ಬಿಟ್ಟು ನಮಗೇನು ಕೊಡುತ್ತೆ? ಒಂದು ಡಿ ಆರ್ಬಿಟಲ್ ಎಂಟಿ ಬಿಟ್ಟಿರುತ್ತೆ, ರೈಟ್? ಸೊ 1 2 3 4 5 6 7 8, ರೈಟ್? ಸೊ ನಮಗೆ 1 ಆರ್ಬಿಟಲು ಎಂಟಿ ಬಿಟ್ಟಿದೆ, ರೈಟ್? ಸೊ ಈ 1 ಆರ್ಬಿಟಲು ಬರೋ ಏನು ಲಿಗ್ಯಾಂಡ್ ಇದೆ ಆ ಎಲೆಕ್ಟ್ರಾನ್ಸಿಂದ ಫಿಲಪ್ ಮಾಡಬಹುದು. ಸೊ ಹಾಗಾದರೆ ನಮಗೆ ಹೈಬ್ರಿಡೈಸೇಷನ್ಗೆ ಯಾವ್ಯಾವ ಆರ್ಬಿಟಲ್ ಸಿಗ್ತಿದೆ, ರೈಟ್? ನಮಗೆ ಬೇಕಾಗಿರೋದು ಎಷ್ಟು? 4 ಅಲ್ವಾ? ಸೊ 1 2 3 ಆ್ಯಂಡ್ 4. ಸೊ 1p ಆರ್ಬಿಟಲ್ ಹೊರಗಡೆ ಹಾಗೆ ಇರುತ್ತೆ. ಸೊ ವಿ ಕ್ಯಾನ್ ರಬ್ ದಿಸ್, ರೈಟ್? ಸೊ ನಮಗೆ ಇಲ್ಲಿ ಹೈಬ್ರಿಡೈಸೇಷನ್ಗೆ ಇಷ್ಟು ಯೂಸ್ ಮಾಡ್ತಿದ್ದೀವಿ. 1d ಆರ್ಬಿಟಲ್, 1s ಆರ್ಬಿಟಲ್ ಆ್ಯಂಡ್ 2p ಆರ್ಬಿಟಲ್. ಸೊ ಕ್ಯಾನ್ ಐ ಸೇ dsp2 ಹೈಬ್ರಿಡೈಸೇಷನ್ ಇಲ್ಲಿ ಆಗ್ತಿದೆ ಅಂತ? ಎಸ್.
ಸೊ ಯಾವಾಗ DsP2 ಹೈಬ್ರಿಡೈಸೇಷನ್ ಇರುತ್ತೆ ಆ ಕೇಸಲ್ಲಿ ನಮಗೆ ಕಾಂಪ್ಲೆಕ್ಸ್ ಯಾವ ಜಾಮಿಟ್ರಿಯಲ್ಲಿರುತ್ತೆ, ಇಟ್ ಈಸ್ ಇನ್ ಸ್ಕ್ವಯರ್ ಪ್ಲೇನಾರ್ ಜಾಮಿಟ್ರಿ. ಇಟ್ ಈಸ್ ಇನ್ ಸ್ಕ್ವಯರ್ ಪ್ಲೇನಾರ್ ಜಾಮಿಟ್ರಿ. ಸಪೋಸ್ ನಿಮಗೆ sp3 ಹೈಬ್ರಿಡೈಸೇಷನ್ ಬಂದಿದೆ ಅಂತ ಅಂದರೆ ಆ ಕೇಸಲ್ಲಿ ನಿಮಗೆ ಟೆಟ್ರಾಹೆಡ್ರಲ್ ಜಾಮಿಟ್ರಿ ಇದೆ ಅಂತ ಬರ್ತೀರಾ. ಸೊ ಜಾಮಿಟ್ರಿ ಗೊತ್ತಾಯಿತು, ಹೈಬ್ರಿಡೈಸೇಷನ್ ಗೊತ್ತಾಯಿತು, ಇನ್ನೊಂದೇನು ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಈಗ ಮ್ಯಾಗ್ನೆಟಿಕ್ ಪ್ರಾಪರ್ಟಿಗೆ ಹೇಳಿದ್ದೀನಿ, ಎಲ್ಲ ಪೇಡ್ ಎಲೆಕ್ಟ್ರಾನ್ಸ್ ಇದೆ ಅಂತ ಅಂದರೆ ಏನಂತ ಬರಿತೀರಾ, ಡಯಾಮ್ಯಾಗ್ನೆಟಿಕ್. ಎಸ್, ಸೊ ಇದರಲ್ಲೂ ಡಯಾಮ್ಯಾಗ್ನೆಟಿಕ್ ಇದೆ, ಯಾಕಂದರೆ ಎಲ್ಲ ಪೇಡ್ ಆಗಿದೆ, ಯಾವುದು ಒಂದು ಸಿಂಗಲ್ ಎಲೆಕ್ಟ್ರಾನ್ ಕೂತ್ಕೊಂಡಿದೆ ಅಲ್ವಾ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಡಯಾಮ್ಯಾಗ್ನೆಟಿಕ್, ಹೈಬ್ರಿಡೈಸೇಷನ್ ಇಸ್ DsP2, ಸ್ಕ್ವೇರ್ ಪ್ಲೇನಾರ್ ಜಾಮಿಟ್ರಿ. 3 ಕಾನ್ಸೆಪ್ಟ್ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿದೆ. ಒನ್ ಇಂಪಾರ್ಟೆಂಟ್ ಟಿಪ್ ಇಲ್ಲಿ ಹೇಳ್ತೀನಿ, ಹೌ ಟು ರಿಮೆಂಬರ್ ದ ಲಿಗ್ಯಾಂಡ್ಸ್ ವಿಚ್ ಆರ್ ಸ್ಟ್ರಾಂಗ್ ಆ್ಯಂಡ್ ವಿಚ್ ಆರ್ ವೀಕ್. ಓಕೆ, ಸೊ ಇಲ್ಲೇನು ಅಂತ ಅಂದರೆ ಸ್ಟ್ರಾಂಗ್ ಫೀಲ್ಡ್ ದಿಸ್ ಇಸ್ ಕನ್ಸಿಡರ್ ದಿಸ್ ಆಸ್ ಒನ್ ಆಫ್ ಅ ಟಿಪ್. ಓಕೆ, CN ಸಯನೈಡ್ ಆಗಿರ್ಬೋದು, N ಅಂತ ಅಂದರೆ ಅಮೋನಿಯಾ ಆಗಿರ್ಬೋದು. ಸೊ CNG ಇಸ್ ಅ ಗ್ಯಾಸ್, ರೈಟ್. ಸೊ CNG ಏನಾಗಿರುತ್ತೆ, ದಿಸ್ ಇಸ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಹಾಸ್ಟೆಲ್ ಸ್ಪೆಲ್ಲಿಂಗ್ ಏನು, HOSTEL, ಜಸ್ಟ್ ಹಾಸ್ಟ್ ಅಂತ ಬರೆದಿರ್ತೀನಿ. ಹೈಡ್ರೋಜನ್, ಆಕ್ಸಿಜನ್, ಸಲ್ಫರ್ ಇವೆಲ್ಲ ಇರೋದಲ್ಲ ವೀಕ್ ಫೀಲ್ಡ್ ಲಿಗ್ಯಾಂಡ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸೊ ದಿಸ್ ಇಸ್ ಒನ್ ಆಫ್ ಅ ವೇ ಟು ರಿಮೆಂಬರ್ which is strong and which is weak. Okay, next ನೋಡೋಣ D&F block elements. What is lanthanide contraction ಅಂತ ಕೇಳ್ತಾರೆ. Explain the cause and consequence. ತುಂಬ ಇಂಪಾರ್ಟೆಂಟ್. ಕಾಸ್ ಯಾಕೆ, lanthanide contraction ಯಾಕೆ ಆಗ್ತಿದೆ ಅಂತ ಕೇಳಿದ್ರೆ, ಆಬ್ವಿಯಸ್ಲಿ ಪೂರ್ ಶೀಲ್ಡಿಂಗ್, 4f ಎಲೆಕ್ಟ್ರಾನ್ಸ್ ಪೂರ್ ಶೀಲ್ಡಿಂಗ್ ಇರೋದ್ರಿಂದ ಕಾಂಟ್ರಾಕ್ಷನ್ ಆಗುತ್ತೆ. ಒಂದು ನ್ಯೂಕ್ಲಿಯರ್ ಚಾರ್ಜ್ ಏನಿದೆ ಅದು ಮತ್ತು ಹೊರಗಡೆ ಎಲೆಕ್ಟ್ರಾನ್ಸಲ್ಲಿ ಅಟ್ರಾಕ್ಷನ್ ಇರೋದ್ರಿಂದ ದೇ ಕಾಂಟ್ಯಾಕ್ಟ್ಸ್. ಆ್ಯಂಡ್ ಕಾನ್ಸಿಕ್ವೆನ್ಸ್, ಸಿಮಿಲಾರಿಟಿ ಇನ್ ಅಟಾಮಿಕ್ ರೇಡಿಯಾ ಆಫ್ ಜಿರ್ಕೋನಿಯಂ ಹಾಫ್ನಿಯಂ ಒಂದು ಕಾನ್ಸಿಕ್ವೆನ್ಸ್ ಆಗಿರುತ್ತೆ, ರೈಟ್. ಸೊ ಇನ್ನೇನು ಕೇಳ್ಬೋದು D&F ಬ್ಲಾಕಿಂದ, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಫ್ರಮ್ ಕ್ರೋಮೈಟ್ ಓರ್ ಅಥವಾ KMnO4 ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಪ್ರಿಪ್ರೇಷನು ಕೇಳಿರ್ತಾರೆ. ಸೊ ಲೆಟ್ಸ್ ಸಿ ದ್ಯಾಟ್. ಸೊ ಹಿಯರ್ ವಿ ಹ್ಯಾವ್ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಫ್ರಮ್ ಕ್ರೋಮೈಟ್ ಓರ್. ಓಕೆ, ಸೊ ಇಲ್ಲೇನಿದೆ, actually this is, so FeCr2O4 Na2CO3 ಜೊತೆ, this is the chromite ore. Chromite ore ನ ನಾವು ಸೋಡಿಯಂ ಕಾರ್ಬೊನೇಟ್ ಇನ್ ಪ್ರೆಸೆನ್ಸ್ ಆಫ್ ಏರ್ ನಾವು ಹೈ ಪ್ರೆಷರಲ್ಲಿ ಹೈ ಟೆಂಪರೇಚರಲ್ಲಿ ರಿಯಾಕ್ಷನ್ ಮಾಡಿಸುವಾಗ ಏನಾಗಿ ಕನ್ವರ್ಟ್ ಆಗುತ್ತೆ, ದಿಸ್ ಕನ್ವರ್ಟ್ಸ್ ಇಂಟು NaCr2O4. Na2 ಅಲ್ಲ, NaCr2O4. ಓಕೆ, ಸೊ ದಿಸ್ ಇಸ್ ಸೋಡಿಯಂ ಕ್ರೋಮೇಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಯಾವಾಗ ಈ ಸೋಡಿಯಂ ಕ್ರೋಮೇಟ್ನ ನಾವು ಅಸಿಟಿಕ್ ಮೀಡಿಯಮ್ ಮೀನ್ಸ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿಸ್ತೀವಿ, ಇಟ್ ಕನ್ವರ್ಟ್ಸ್ ಇಂಟು ಡೈಕ್ರೋಮೇಟ್, ಸೋಡಿಯಂ ಡೈಕ್ರೋಮೇಟ್. ದಿಸ್ ಇಸ್ ಸೋಡಿಯಂ ಡೈಕ್ರೋಮೇಟ್. ಈ ಸೋಡಿಯಂ ಡೈಕ್ರೋಮೇಟ್ ನಾವು ತಿರ್ಗಾ KCl ಜೊತೆ ರಿಯಾಕ್ಷನ್ ಮಾಡಿಸಿದಾಗ ಸೋಡಿಯಂ ಪೊಟ್ಯಾಷಿಯಮಿಂದ ರಿಪ್ಲೇಸ್ ಮಾಡಿಕೊಂಡು ಪೊಟ್ಯಾಷಿಯಂ ಡೈಕ್ರೋಮೇಟ್ ಫೈನಲಿ ಪ್ರಾಡಕ್ಟ್ ಕೊಡುತ್ತೆ. ಈ 3 ಸ್ಟೆಪ್ಸ್ ನೀವು ಪ್ರಾಪರಾಗಿ ಮೆನ್ಷನ್ ಮಾಡಬೇಕಾಗಿರುತ್ತೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಓಕೆ, ಸೊ ಈ 3 ಸ್ಟೆಪ್ಸ್ ಬರೀತೀರ ಅಂತ ಅಂದರೆ ಕಂಪ್ಲೀಟ್ 3 ಮಾರ್ಕ್ಸ್ ನಿಮ್ದಾಗಿರುತ್ತೆ. ಸಿಮಿಲರ್ಲಿ ನಮಗೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಪ್ರಿಪ್ರೇಷನು ಕೇಳ್ತಾರೆ. ಇದರಲ್ಲಿ ಏನಾಗ್ತಿದೆ, ಇದರಲ್ಲಿ ಏನು MnO2 ಇದೆ. MnO2 is a pyridosite ore. ಇದನ್ನು KOH ಆ್ಯಂಡ್ ಆಕ್ಸಿಜನ್ ಪ್ರೆಸೆನ್ಸಲ್ಲಿ ರಿಯಾಕ್ಷನ್ ಮಾಡಿಸುವಾಗ ಪೊಟ್ಯಾಷಿಯಂ ಮ್ಯಾಂಗನೇಟ್ ಫಾರ್ಮ್ ಆಗಿರುತ್ತೆ. ದಿಸ್ ಪೊಟ್ಯಾಷಿಯಂ ಮ್ಯಾಂಗನೇಟ್ನ ನಾವು ತುಂಬ ಬೇರೆ ಬೇರೆ ಸ್ಟೆಪ್ಸಿಂದ ವಿ ಕ್ಯಾನ್ ಕನ್ವರ್ಟ್ ಇಂಟು ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್. ಇಲ್ಲಿ ನಾವು ಒಂದು ಡಿಸ್ಪ್ರಪೋರ್ಷನೇಷನ್ ಮೆಥಡಿಂದ ಮಾಡ್ತಿದ್ದೀವಿ. ಸೊ ದಿಸ್ ಪೊಟ್ಯಾಷಿಯಂ ಮ್ಯಾಂಗನೇಟ್ ಕನ್ವರ್ಟ್ಸ್ ಇಂಟು ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್. ಏನು ಡಿಫ್ರೆನ್ಸ್ ಇದೆ ಇಲ್ಲಿ, 2 ಮೈನಸ್ಸು -1 ಆಗಿ ಕನ್ವರ್ಟ್ ಆಗಿದೆ. ಸೊ ದಟ್ ಈಸ್ ಇಂಪಾರ್ಟೆಂಟ್ ಇಲ್ಲಿ, ರೈಟ್. ಸೊ K2MnO4 KMnO4 ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ದಿಸ್ ಈಸ್ ದ 2-step ರಿಯಾಕ್ಷನ್ ವಿಚ್ ಇಸ್ ಇಂಪಾರ್ಟೆಂಟ್ ಅಗೇನ್. ಓಕೆ, ಸೊ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಹೀಗೆ ಎಕ್ಸ್ಪ್ಲೇನ್ ಮಾಡಿದೆ, ದ್ಯಾಟ್ ಈಸ್ ದ ಥಿಂಗ್. ಆ್ಯಂಡ್ ದೆನ್ ಬಯೋಮಾಲಿಕ್ಯೂಲ್ಸ್. ಗ್ಲೂಕೋಸ್ ಸ್ಟ್ರಕ್ಚರಲ್ಲಿ ಬಯೋಮಾಲಿಕ್ಯೂಲ್ ಸ್ಟ್ರಕ್ಚರಲ್ಲಿ ಜನರಲ್ ಆಗಿ ನಿಮಗೆ ಇದು
ಗ್ಲೂಕೋಸ್ ಸ್ಟ್ರಕ್ಚರ್ದು ಎವಿಡೆನ್ಸ್ ಕೇಳ್ಬೋದು. ಸೊ ದೇ ಕ್ಯಾನ್ ಆಸ್ಕ್ ಯು ಗಿವ್ ಅಸ್ ಅ ಕೆಮಿಕಲ್ ಎವಿಡೆನ್ಸ್ ಫಾರ್ ದ ಪ್ರೆಸೆನ್ಸ್ ಆಫ್ ಸ್ಟ್ರೈಟ್ ಚೈನ್ ಇನ್ 6 ಕಾರ್ಬನ್ ಅಂತ ಕೇಳ್ತಾರೆ. ಸೊ ಇಲ್ಲಿ ಏನಂತ ಬರೀತೀರಾ, 6 ಕಾರ್ಬನ್ ಚೈನ್ ಅಂತ ಅಂದರೆ ಇನ್ ಪ್ರೆಸೆನ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ತೋರಿಸ್ಬೇಕಾಗುತ್ತೆ. ಪ್ರೆಸೆನ್ಸ್ ಆಫ್ ಕಾರ್ಬೊನೈಲ್ ಗ್ರೂಪ್ಗೆ ನೀವು ರಿಯಾಕ್ಷನ್ ತೋರಿಸಿ, ಪ್ರೆಸೆನ್ಸ್ ಆಫ್ ಆಲ್ಡಿಹೈಡ್ ಗ್ರೂಪ್ಗೆ, ಪ್ರೆಸೆನ್ಸ್ ಆಫ್ 5OH ಗ್ರೂಪ್ಗೆ ಕೇಳ್ತಾರೆ. ಸೊ ದಿಸ್ ಈಸ್ ದ ವೇ ಯು ಹ್ಯಾವ್ ಟು ಆನ್ಸರ್. ಸೊ ನಮ್ಮ ಹತ್ರ ಗ್ಲೂಕೋಸ್ ಇದೆ, ಹೈಡ್ರೋಜನ್ ಅಯೋಡೈಡ್ ಜೊತೆ ನಾವು ರಿಯಾಕ್ಟ್ ಮಾಡಿಸ್ತೀವಿ. ಹೈಡ್ರೋಜನ್ ಅಯೋಡೈಡ್ ಜೊತೆ ಹೀಟ್, ಇನ್ ಪ್ರೆಸೆನ್ಸ್ ಆಫ್ ಹೀಟ್ ನಮ್ಗೆ ಇಲ್ಲಿ ಏನಾಗುತ್ತೆ, ಆಕ್ಸಿಡೇಷನ್ ಲೈಕ್ ಆಕ್ಸಿಜನ್ ಎಲ್ಲ ರಿಮೂವ್ ಆಗಿಬಿಟ್ಟು ಇಟ್ ಅಂಡರ್ಗೋಸ್ ರಿಡಕ್ಷನ್ ಆ್ಯಂಡ್ ಫಾರ್ಮ್ಸ್ ಅ ಸ್ಟ್ರೈಟ್ ಕಾರ್ಬನ್ ಚೈನ್ ನಮಗೆ N-ಹೆಕ್ಸೇನ್ ಕೊಡುತ್ತೆ. ಇಲ್ಲಿ ಆಕ್ಸಿಡೇಷನ್ ಮಾಡ್ತಿದ್ದೀವಿ, CHO COH ಆಗಿ ಕನ್ವರ್ಟ್ ಆಗುತ್ತೆ. ಎವ್ರಿಥಿಂಗ್ ಈಸ್ ಸೇಮ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಇಲ್ಲೇನು ನೋಡ್ತೀವಿ, ಸೋಡಿಯಂ ಹೈಡ್ರಾಕ್ಸೈಡ್ ಲೈಕ್ ಈ ಪ್ರೆಸೆನ್ಸಲ್ಲಿ ನೋಡಬೇಕಾ ನಮ್ಗೆ ಏನಾಗ್ತಿದೆ, CHO ಗ್ರೂಪ್ ಇಸ್ ಕನ್ವರ್ಟೆಡ್ ಇಂಟು CH ಡಬಲ್ ಬಾಂಡ್ NOH. ಸೊ ಗ್ಲೂಕೋಸ್ ಆಕ್ಸೈಡ್ ನಮಗೆ ಫಾರ್ಮ್ ಮಾಡುತ್ತೆ. ಆರ್ ವಿ ಕ್ಯಾನ್ ಡೂ ವಿತ್ ದ ಅದರ್ ವೇ, ದ್ಯಾಟ್ ಈಸ್ HCN ಪ್ರೆಸೆನ್ಸಲ್ಲಿ ನಮಗೆ ಈ ಥರ ಪ್ರಾಡಕ್ಟ್ ಪರ್ಫಾರ್ಮ್ ಮಾಡುತ್ತೆ. ಆ್ಯಂಡ್ ದ ಲಾಸ್ಟ್ ಫಾರ್ ದ ಪ್ರೆಸೆನ್ಸ್ ಆಫ್ 5OH ಗ್ರೂಪ್ಗೆ ನಾವು ಬ್ರೋಮಿನ್ ವಾಟರಿಂದ ರಿಯಾಕ್ಟ್ ಮಾಡಿಸಿದ್ರೆ ನಮಗೆ CHO COH ಆಗಿ ಕನ್ವರ್ಟ್ ಆಗಿರೋದ್ರಿಂದ ವಿ ಕ್ಯಾನ್ ಸೇ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ 5OH ಗ್ರೂಪ್ಸ್. ಸೊ ದೀಸ್ ಆರ್ ದ most important top 10 topics which we have discussed so far, and I hope you have understood. ಇನ್ನೂ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. Make sure you subscribe to this channel and see you in the next video. Bye bye.